ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಫುಟ್ಬಾಲ್ ಈ ಒಂದು ಗೇಮ್ಸ್ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಕ್ಲಾಸಸ್ಸು ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರಿಗೆ ಈ ಒಂದು ತರಗತಿಗಳು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಫುಟ್ಬಾಲ್ ಆಟವು ಸುಮಾರು 4000 ವರ್ಷಗಳ ಹಿಂದೆ ಏನು ಮಾಡ್ತಾಯಿದ್ರು, ಜನರು ಆಟ ಆಡ್ತಾಯಿದ್ರು. ಫುಟ್ಬಾಲ್ ಆಟವನ್ನು ಏನು ಮಾಡ್ತಾಯಿದ್ರು, 4000 ವರ್ಷಗಳ ಹಿಂದೆ ಜನರು ಏನು ಮಾಡ್ತಾಯಿದ್ರು, ಆಟ ಆಡ್ತಾಯಿದ್ರು ಅಂಥೇಳಿ ಅನೇಕ ಉಲ್ಲೇಖಗಳು ಏನು ಮಾಡ್ತಾರೆ ನಮಗೆ ಕಂಡು ಬರ್ತವೆ. ಮಧ್ಯಕಾಲೀನ ಯುರೋಪ್ನಲ್ಲಿ ಏನು ಮಾಡ್ತಾಯಿದ್ರು, ಕಾಲಿನಲ್ಲಿ ಆಡಿದ ವಿವಿಧ ಆಟಗಳನ್ನು ಏನು ಮಾಡ್ತಾಯಿದ್ರು ಸೂಚಿಸುತ್ತವೆ. ಮಧ್ಯಕಾಲೀನ ಯುರೋಪ್ನಲ್ಲಿ ಕಾಲಿನಿಂದ ಆಡಿದ ವಿವಿಧ ಕ್ರೀಡೆಗಳನ್ನು ನಾವು ಏನು ಮಾಡ್ತೀವಿ ಇಲ್ಲಿ ಕಂಡುಕೊಳ್ತೀವಿ. ಫುಟ್ಬಾಲ್ ಅಂದ್ರೆ ನಾವು ಕಾಲಿಂದ ಆಡುವಂಥ ಆಟ ಅಂತೇಳಿ ಇದನ್ನು ತಿಳ್ಕೊಬೇಕು. ಹ್ಯಾಂಡ್ಬಾಲ್ ಅಂದರೆ ಕೈಯಿಂದ ಆಡುವಂಥ ಆಟ. ಫುಟ್ಬಾಲ್ ಕ್ರೀಡೆಗೆ ಏನೇನು ಕರಿತೀವಿ ಅಂದರೆ ಸಾಕಾರ್ ಅಂತೇಳಿ ಕರಿತೀವಿ. ಏನೇನು ಕರಿತೀವಿ? ಸಾಕಾರ್ ಅಂತೇಳಿ ಕರಿತೀವಿ. ಇದು 2500 ವರ್ಷಗಳ ಹಿಂದೆ ಏನು ಮಾಡ್ತಾಯಿದ್ರು, ಚೀನಾದಲ್ಲಿ ಆಡ್ತಾಯಿದ್ರು. ಎಲ್ಲಿ ಆಡ್ತಾಯಿದ್ರು? ಇದು ಮುಖ್ಯವಾಗಿ ಚೀನಾದಲ್ಲಿ ಆಡ್ತಾಯಿದ್ರು. ಚೀನಾದಲ್ಲಿ ಫುಟ್ಬಾಲ್ ಕ್ರೀಡೆಗೆ ಏನು ಕರೀತಾರೆ ಅಂದರೆ ಇಸು ಚು ಅಂತೇಳಿ ಕರಿತಾಯಿದ್ರು. ಇಂಪಾರ್ಟೆಂಟ್ ಇದು. ಪೂನಾದಲ್ಲಿ ಏನಂತ ಕರಿತಾಯಿದ್ರು, ಚೀನಾದಲ್ಲಿ ಏನಂತ ಕರಿತಾಯಿದ್ರು ಅಂದರೆ ಇಸು ಚು ಅಂತೇಳಿ ಕರಿತಾಯಿದ್ರು. ಇಸು ಮತ್ತು ಚು ಎಂಬ 2 ಪದಗಳಿಂದ ಈ ಒಂದು ಏನು ಮಾಡಿತ್ತು, ಫುಟ್ಬಾಲ್ ಕ್ರೀಡೆ ಬಂದಿತ್ತು. ಹಾಗಾದರೆ ಇಸು ಅಂದರೆ ಏನು? ಇಸು ಅಂದರೆ ಕಾಲಿನಿಂದ ಒದೆಯುವುದು ಅಂತ ಅರ್ಥ. ಪರ್ಟಿಕ್ಯುಲರಾಗಿ ಮೀನಿಂಗ್ ಕೇಳ್ಬೋದು. ಇಸು ಅಂದರೆ ಏನು ಅಂತೇಳಿ ಕಾಲಿನಿಂದ ಒದೆಯುವುದು ಅಂತ ಅರ್ಥ. ಹಾಗಾದರೆ ಚು ಅಂದರೆ ಏನು? ಲೆದರ್ನಿಂದ ಮಾಡಿರುವ ಚೆಂಡು ಅಂತ ಅರ್ಥ. ಏನು? ಲೆದರ್ನಿಂದ ಮಾಡಿರುವಂತಹ ಚೆಂಡು ಅಂತೇಳಿ ನಾವು ತಿಳ್ಕೊಬೇಕು. ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ರೈತರು ಈ ಆಟವನ್ನು ಆಡ್ತಾಯಿದ್ರು. ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಗ್ರೀಕ್ ರೋಮನ್ ರೈತರು ಏನು ಮಾಡ್ತಿದ್ರು, ಈ ಆಟವನ್ನು ಆಡ್ತಾಯಿದ್ರು. ಪ್ರಾಚೀನ ಕಾಲದಲ್ಲಿ ಗ್ರೀಕರು ಮತ್ತು ರೋಮರು ಏನು ಮಾಡ್ತಾಯಿದ್ರು, ರೋಮನರು ಈ ಫುಟ್ಬಾಲ್ ಕ್ರೀಡೆಯನ್ನು ಆಡ್ತಾಯಿದ್ರು. ಪ್ರಾಚೀನ ಪೂರ್ವದಲ್ಲಿ ಇಂಗ್ಲೀಷರ ಅನ್ವೇಷಕನಾದಂತಹ ಜಾನ್ ಡೇವಿಸ್ರವರ ನಾವಿಕ ತಂಡ ಗ್ರೀನ್ಲ್ಯಾಂಡ್ನಲ್ಲಿ ಏನು ಮಾಡ್ತು, ಈ ಇನುಚದ ಅಂದರೆ ಎಸ್ಕೋವೋ ಎಂಬ ಜನರೊಂದಿಗೆ ಏನು ಮಾಡ್ತಿದ್ರು, ಫುಟ್ಬಾಲ್ ಒಂದು ಪ್ರಕರಣವನ್ನು ಆಡುವುದಕ್ಕಾಗಿ ಏನು ಮಾಡಲಾಯಿತು, 1586ರಲ್ಲಿ ವಿದೇಶಕ್ಕೆ ಹೋಗಿರುವುದು ಏನು ಮಾಡ್ತದೆ ಕಂಡುಬರ್ತೈತಿ. ಅಂದರೆ ಅದ್ರ ಬಗ್ಗೆ ಉಲ್ಲೇಖ ಇದೆ ಅಂತ ಅರ್ಥ. ಫುಟ್ಬಾಲ್ ಆಡೋಕ್ಕೆ ಏನು ಮಾಡ್ತಾರಂತೆ, ಅವರು ವಿದೇಶಕ್ಕೆ ಹೋಗಿದ್ರು ಅಂದರೆ ಬೇರೆ ದೇಶಕ್ಕೆ ಹೋಗಿದ್ದರು. ಎಲ್ಲಿರೋರು? ಗ್ರೀನ್ಲ್ಯಾಂಡ್ನಲ್ಲಿರುವಂತಹ ಇನುಚದ ಜನರು. ಅವರೊಂದಿಗೆ ಏನು ಮಾಡಿದ್ರು, ಆ ಒಂದು ಜನರೊಂದಿಗೆ ಈ ಜಾನ್ ಡೇವಿಸ್ ಅವರು ವಿದೇಶಕ್ಕೆ ಫುಟ್ಬಾಲ್ ಆಡೋದಕ್ಕೆ ಹೋಗಿರ್ತಾರೆ. ಮಧ್ಯಯುಗದಲ್ಲಿ ಇಂಗ್ಲೆಂಡಿನ ವಾರ್ಷಿಕ ಪೋವಾಟೈಡ್ ಫುಟ್ಬಾಲ್ ಪಂದ್ಯ ಜನಪ್ರಿಯತೆ ಪಡೆಯಿತು. ಏನು ಮಾಡ್ತು? ಮಧ್ಯಯುಗದಲ್ಲಿ ಇಂಗ್ಲೆಂಡಿನ ವಾರ್ಷಿಕ ಪೋವಾಟೈಡ್ ಫುಟ್ಬಾಲ್ ಏನು ಮಾಡ್ತು, ಜನಪ್ರಿಯತೆಗೆ ಪಡ್ಕೊಡ್ತು ಅಂದರೆ ಪ್ರಸಿದ್ಧಿಯನ್ನು ಪಡೀತು ಅಂತ ಅರ್ಥ. 1174ರಿಂದ 1183ರವರೆಗೆ ಇಂಗ್ಲೆಂಡ್ನ ವಿಲಿಯಂ ಪಿಟ್ ಸ್ಟೀಫನ್ ಮೊದಲ ವಿಸ್ತೃತ ವಿವರಣೆಯನ್ನು ನೀಡಿದರು. ಇದರ ಬಗ್ಗೆ ಫುಟ್ಬಾಲ್ ಕುರಿತು ಮೊದಲ ವಿಸ್ತೃತ ವಿವರಣೆಯನ್ನು ಇವರು ನೀಡಿದರು. ಆಧುನಿಕ ಫುಟ್ಬಾಲ್ ಕ್ರೀಡೆಗೆ ಯಾವಾಗ ಪ್ರಾರಂಭ ಆಯಿತು ಅಂದರೆ 1863ರಲ್ಲಿ ಏನಾಗ್ತೈತಿ, ಆಧುನಿಕ ಫುಟ್ಬಾಲ್ ಪ್ರಾರಂಭ ಆಗ್ತೈತಿ. ಈ ಕ್ರೀಡೆಯ ಪೋಷಕರು ಯಾರು? ಹಾಗಾದರೆ ಯಾರು ರಕ್ಷಣೆ ಮಾಡಿದರು ಇದು ಅಂದರೆ ಲಂಡನ್ ಫುಟ್ಬಾಲ್ ಅಸೋಸಿಯೇಷನ್ ಅವರು ಏನು ಮಾಡಿದ್ರು, ಈ ಫುಟ್ಬಾಲನ್ನು ಪೋಷಣೆ ಮಾಡಿದರು ಅಂದರೆ ರಕ್ಷಣೆ ಮಾಡಿದರು ಅಂತ ಅರ್ಥ. ಈ ಕ್ರೀಡೆಗೆ ನಾವು ಕಿಕ್ಕಿಂಗ್ ಗೇಮ್, ಸಾಕರ್ ಗೇಮ್ ಅಂತ ಕೂಡ ಕರಿತೀವಿ. ಕಿಕ್ಕಿಂಗ್ ಗೇಮ್ ಅಂದರೆ ಒದೆಯುವ ಆಟ ಅಂತೇಳಿ ಕರೆಯೋದು ಅಂತ ಅರ್ಥ. 21 ಮೇ 2004ರಲ್ಲಿ ಪ್ಯಾರಿಸ್ನಲ್ಲಿ ಫಿಫಾ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಏನಾಯಿತು, ಸ್ಥಾಪನೆ ಆಯಿತು. ಎಷ್ಟರಲ್ಲಿ? 1904ರಲ್ಲಿ ಪ್ಯಾರಿಸ್ನಲ್ಲಿ ಏನಾಯಿತು, ಫಿಫಾ ಅಂದರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಏನಾಯಿತು, ಸ್ಥಾಪನೆ ಆಯಿತು. ಈ ಸಂಸ್ಥೆ ಮೊಟ್ಟ ಮೊದಲ ವಿಶ್ವಕಪ್ ಪಂದ್ಯಾವಳಿಗಳನ್ನು ಕೂಡ ಏನು ಮಾಡ್ತು, ಉರುಗ್ವೇದಲ್ಲಿ ಸಂಘಟಿಸಿತು. ಏನು ಮಾಡಿತ್ತು ಈ ಸಂಸ್ಥೆ? ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ ಪಂದ್ಯಾವಳಿಯನ್ನು ಉರುಗ್ವೇದಲ್ಲಿ ಸಂಘಟನೆ ಮಾಡಿತ್ತು. ರಾಬರ್ಟ್ ಗುಯೆರಿನ್ ಇದರ ಮೊದಲ ಅಧ್ಯಕ್ಷರಾಗಿದ್ದರು. ರಾಬರ್ಟ್ ಗುಯೆರಿನ್ ಅವರು ಏನಾಗಿದ್ದರು, ಇದರ ಮೊದಲ ಅಧ್ಯಕ್ಷರು ಆಗಿದ್ದರು. 1930 ಮತ್ತು 1970ರವರೆಗೆ ವಿಜಯಿ ತಂಡಗಳಿಗೆ ಏನು ಮಾಡಿದ್ರು, ಇವರು
ಜೂಲ್ಸ್ ರಿಮೆ ಟ್ರೋಫಿಯನ್ನು ನೀಡಲಾಗ್ತಿತ್ತು. ಏನು ಮಾಡಿದ್ರು 1930ರಿಂದ 1970ರವರೆಗೆ ವಿಜಯಿ ತಂಡಗಳಿಗೆ ಏನು ಮಾಡಿದ್ರು ಜೂಲ್ಸ್ ರಿಮೆ ಟ್ರೋಫಿಯನ್ನು ನೀಡಲಾಗ್ತಾಯಿತ್ತು. ಈ ಆಟವು 4 ವರ್ಷಗಳಿಗೊಮ್ಮೆ ನಡೀತೈತಿ. ಎಷ್ಟು ವರ್ಷಕ್ಕೊಮ್ಮೆ? 4 ವರ್ಷಕ್ಕೊಮ್ಮೆ ಏನು ಮಾಡ್ತಾಯಿದ್ರು ಫುಟ್ಬಾಲ್ ಆಟವನ್ನು ಆಡ್ತಾಯಿದ್ರು. 1940ರಿಂದ 1944ರಲ್ಲಿ ದ್ವಿತೀಯ ಮಹಾಯುದ್ಧದ ಕಾರಣ ಏನಾಗಲಿಲ್ಲ, ಈ ಫುಟ್ಬಾಲ್ ಕ್ರೀಡೆಗಳು ನಡೀಲಿಲ್ಲ. ಎಷ್ಟರಲ್ಲಿ? 1940ರಿಂದ 1944ವರೆಗೆ ಏನು ಮಾಡಲಿಲ್ಲ, ಮಹಾಯುದ್ಧ ಬಂತಲ್ಲ, ಅದಕ್ಕೋಸ್ಕರ ಏನು ಮಾಡಲಿಲ್ಲ, ದ್ವಿತೀಯ ಮಹಾಯುದ್ಧದಲ್ಲಿ ನಡೀಲಿಲ್ಲ. 1937ರಲ್ಲಿ ಶಿಮ್ಲಾದಲ್ಲಿ ಅಖಿಲ ಭಾರತೀಯ ಫುಟ್ಬಾಲ್ ಫೆಡರೇಷನ್ ಏನಾಗುತ್ತೆ, ಸ್ಥಾಪನೆ ಆಗ್ತೈತಿ. ಇದಕ್ಕೆ ನಾವು ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಂತ ಕರಿತೀವಿ. 2006ರಲ್ಲಿ 108 ದೇಶಗಳು ಏನು ಮಾಡ್ತವೆ, ಈ ಒಂದು ವಿಶ್ವಕಪ್ಗೆ ಹೋಗಬೇಕು ಅಂತೇಳಿ ಪ್ರಯತ್ನ ಮಾಡ್ತವೆ. ಆದರೆ 2010ರಲ್ಲಿ ವಿಶ್ವಕಪ್ಗೆ ಎಷ್ಟು ಹೋಗ್ತವೆ ಫೈನಲ್ಗೆ ಅಂದರೆ 208 ಹೋಗ್ತವೆ. ಅಂದರೆ ಅದು ಪ್ರಯತ್ನ ಮಾಡೋದಕ್ಕಿಂತ ಜಾಸ್ತಿ ದೇಶಗಳು ಏನು ಮಾಡ್ತವೆ, ಅಲ್ಲಿ ಹೋಗ್ತವೆ. ಇಲ್ಲಿ 208 ಒಟ್ಟು ಪಂದ್ಯಾವಳಿಗಳನ್ನು ಆಡಿದ್ವು. ಎಷ್ಟು ಜನ? 208 ಪಂದ್ಯಾವಳಿಗಳನ್ನು ಇಲ್ಲಿ ಆಡಿದ್ವು. 2010ರಲ್ಲಿ ನಡೆದಂಥ ವಿಶ್ವಕಪ್ನಲ್ಲಿ 32 ತಂಡಗಳು ಭಾಗವಹಿಸಿದವು. ಇದು ಪ್ರಪಂಚದ ಹೆಚ್ಚು ರಾಷ್ಟ್ರ ಭಾಗವಹಿಸುವ ಗುಂಪು ಆಟವಾಗಿದೆ. ನೋಡಿರಿ, ಇದು ಇಂಪಾರ್ಟೆಂಟ್. ಪ್ರಪಂಚದಲ್ಲಿಯೇ ಹೆಚ್ಚು ರಾಷ್ಟ್ರಗಳು ಭಾಗವಹಿಸುವ ಗುಂಪು ಆಟ ಯಾವುದಿದೆ ಅಂದರೆ ಅದು ಫುಟ್ಬಾಲ್. 2006ರಲ್ಲಿ 108 ದೇಶಗಳು ಏನು ಮಾಡಿದವು, ಪ್ರಯತ್ನ ಪಟ್ಟು. ಆದರೆ 2010ರ ವಿಶ್ವಕಪ್ಗೆ ಫೈನಲ್ಸ್ಗೆ ಒಟ್ಟು 208 ಪಂದ್ಯಾವಳಿಗಳನ್ನು ಆಡಿದ್ವು. 2010ರಲ್ಲಿ ನಡೆದಂಥ ವಿಶ್ವಕಪ್ನಲ್ಲಿ 32 ತಂಡಗಳು ಭಾಗವಹಿಸಿದವು. ಇದು ಪ್ರಪಂಚದ ಅತಿ ಹೆಚ್ಚು ರಾಷ್ಟ್ರಗಳು ಭಾಗವಹಿಸುವಂತಹ ಆಟ ಯಾವುದಾದ್ರೂ ಇದೆ ಅಂದರೆ ಅದು ಫುಟ್ಬಾಲ್. ಫಿಫಾ ಸಂಸ್ಥೆಯು ಪ್ರಪಂಚದ ಫುಟ್ಬಾಲ್ ಕ್ರೀಡೆಯನ್ನು ಏನು ಮಾಡ್ತೈತಿ, ಸಂಘಟಿಸ್ತೈತಿ. ಫಿಫಾ ಅಂದರೆ ಫುಟ್ಬಾಲ್ ಇಂಡಿಯನ್ ಫೆಡರೇಷನ್ ಅಸೋಸಿಯೇಷನ್. ಫುಟ್ಬಾಲ್ ಇಂಡಿಯನ್ ಫೆಡರೇಷನ್ ಆಫ್ ಇಂಡಿಯಾ. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಂತ ಕೂಡ ಇದಕ್ಕೆ ಕರಿತೀವಿ ನಾವು. ಇದೇನು ಮಾಡ್ತೈತಿ, ಕ್ರೀಡೆಯನ್ನು ಸಂಘಟನೆ ಮಾಡ್ತೈತಿ. ಪ್ರತಿಯೊಂದು ಕ್ರೀಡೆಗಳಿಗೆ ಒಂದೊಂದು ಸಂಘಟನೆಗಳು ಇರ್ತವೆ. ಆ ಒಂದು ಸಂಘಟನೆ ಏನು ಮಾಡ್ತೈತಿ ಅಂದರೆ ಅದರ ರೂಪುರೇಷೆಗಳನ್ನು ರೂಪಿಸ್ತೈತೆ. ಫುಟ್ಬಾಲ್ನಲ್ಲಿ ಬಳಸುವಂತಹ ಸಲಕರಣೆಗಳು ಯಾವ್ಯಾವು ಅಂತೇಳಿ ನೋಡಿರಿ. ಚೆಂಡು, ಗೋಲ್ ಕಂಬಗಳು, ಧ್ವಜಗಳು, ಜಾಳಿಗೆ, ಸ್ಟಾಪ್ ವಾಚ್, ಸೀಟಿ, ಇವೇನು ಫುಟ್ಬಾಲ್ನಲ್ಲಿ ಬಳಸುವಂತಹ ಸಲಕರಣೆಗಳು. ಚೆಂಡು, ಇದ್ರ ತೂಕ ಎಷ್ಟು? ಚೆಂಡಿನ ತೂಕ ಅಂದರೆ 396ರಿಂದ 450 ಗ್ರಾಮ್. 396ರಿಂದ 450 ಗ್ರಾಮ್ ಏನಾಗಿರ್ತೈತಿ, ಚೆಂಡಿನ ತೂಕ ಆಗಿರ್ತೈತಿ. 14ರಿಂದ 16 ಔನ್ಸ್ ಇರ್ತೈತಿ. ಔನ್ಸ್ ತೂಕ ಗ್ರಾಮಲ್ಲಿ ಕೇಳಿದ್ರೆ 396ರಿಂದ 450 ಗ್ರಾಮ್. ಔನ್ಸಲ್ಲಿ ಕೇಳಿದ್ರೆ 14ರಿಂದ 16 ಔನ್ಸ್. ಹಾಗೆ ಸುತ್ತಳತೆ ಎಷ್ಟಿರ್ತೈತೆ ಅಂತಂದರೆ 27ರಿಂದ 28 ಇಂಚ್ ಅಥವಾ ಅಂಗುಲ ಅಂತ ಕೂಡ ನಮಗೆ ಕರಿತೀವಿ. ಇಂಚಿಗೆ ಅಂಗುಲ ಅಂತ ಕೂಡ ಕರಿತೀವಿ. ಸುತ್ತಳತೆ 27ರಿಂದ 28 ಹಾಗೂ ಅಥವಾ 68ರಿಂದ 70 ಸೆಂಟಿಮೀಟರ್ ಇರ್ತೈತಿ. 27ರಿಂದ 28 ಇಂಚ್ ಇರ್ತೈತೆ ಅಥವಾ 68ರಿಂದ 70 ಇಂಚಸ್ ಇರ್ತೈತಿ. MM ಹಾಕಿದ್ರೆ 636 MM ನಿಂದ 771 MM ಇರ್ತೈತೆ. ಅಂದರೆ ಮಿಲಿಮೀಟರ್ ಹೇಳಿದ್ರೆ 636ರಿಂದ 771ವರೆಗೆ ಇರ್ತೈತೆ. ಈಗ ಗಾಳಿಯ ಒತ್ತಡ 12ರಿಂದ 13 ಪೌಂಡ್ಸ್ ಇರ್ತೈತೆ. ಗಾಳಿಯ ಒತ್ತಡ ಅಟ್ಮಾಸ್ಫಿಯರ್ ಅಂದರೆ 0.6 + 007. ಜೂನಿಯರ್ ಬಾಲಕರ ಬಾಲಿನ ನಂಬರ್ ಎಷ್ಟಿರ್ತದೆ? 4 ಇರ್ತೈತಿ. ಸೀನಿಯರ್ದವ್ರದ್ದು 5 ಇರ್ತೈತಿ. ಜೂನಿಯರ್ದವ್ರದ್ದು 4 ನಂಬರ್ ಇರ್ತೈತಿ, ಸೀನಿಯರ್ದು 5 ನಂಬರ್ ಇರ್ತೈತಿ. ನಂಬರ್ ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. ಹಾಗಾದರೆ ಬಾವುಟಗಳು, ಧ್ವಜಗಳು ಹೆಂಗಿರ್ತವೆ ನೋಡಿರಿ. ಅಂಕಣದಲ್ಲಿ ಒಟ್ಟು 6 ಧ್ವಜಗಳು ಇರ್ತವೆ. ಅವು ನೆಲದಿಂದ ಮೇಲಕ್ಕೆ ಎಷ್ಟು 1.5 ಮೀಟರ್ ಅಂದರೆ 5 ಅಡಿ ಇರ್ತವೆ ಎತ್ತರದಲ್ಲಿ ಕಾಣ್ತವೆ. ಅಂಕಣದ 4 ಮೂಲೆಗಳಲ್ಲಿ ಈ ಧ್ವಜ ಇಟ್ಟಿರ್ತಾರೆ. ಮಧ್ಯಗೆರೆಯ ಬದಿಯ ಗೆರೆಯಿಂದ 1 ಯಾರ್ಡ್ ಅಂದರೆ 3 ಅಡಿ ಅಂತರದಲ್ಲಿ ಏನು ಮಾಡ್ತಾರೆ, 2 ಬದಿಗೆ ಈ ಧ್ವಜನ ಇರಿಸ್ತಾರೆ. ಅಂಕಣದಲ್ಲಿ ಒಟ್ಟು 6 ಧ್ವಜ ಇರ್ತವೆ. ನೆಲದಿಂದ ಮೇಲಕ್ಕೆ 1.5 ಮೀಟರ್ ಇರ್ತೈತೆ ಅಂದರೆ 5 ಅಡಿ ಎತ್ತರ ಇರ್ತೈತೆ.
ಅಂಕಣದ 4 ಮೂಲೆಗಳಲ್ಲಿ ಈ ಧ್ವಜ ನೆಟ್ಟಿರ್ತಾರೆ. ಮಧ್ಯಗೆರೆಯ ಬದಿಯ ಗೆರೆಯಿಂದ 1 ಯಾರ್ಡ್ ಏನು ಮಾಡ್ತದೆ ಅಂತರದಲ್ಲಿ 2 ಬದಿಗೆ ಈ ಧ್ವಜವನ್ನು ಕೂಡ ಹಾಕಿರ್ತಾರೆ. ತಂಡದಲ್ಲಿ ಆಟಗಾರರ ಸಂಖ್ಯೆ ಮತ್ತು ಕಾಯ್ದಿರಿಸಿದ ಆಟಗಾರರು. ಫಾರ್ವರ್ಡಲ್ಲಿ ಏನು ಜನ ಆಡ್ತಾರೆ. ಆಟಗಾರರ ತಂಡದ ಆಯ್ಕೆ ಎಷ್ಟಿರ್ತದೆ? 3 ಜನ ಇರ್ತದೆ. ಒಬ್ಬರೇನಿರ್ತಾರೆ, ಅದು ಕಾಯ್ದಿರಿಸಿದ ಆಟಗಾರ ಅಂತೇಳಿ ಕರಿತೀವಿ. ಹಾಫ್ ಬ್ಯಾಕ್ನಲ್ಲಿ 3 ಜನ ಆಡ್ತಾರೆ, ಒಬ್ಬರು ಕಾಯ್ದಿರಿಸಿದ ಆಟಗಾರ ಇರ್ತಾರೆ. ಫುಲ್ ಬ್ಯಾಕಲ್ಲಿ 4 ಜನ ಆಡ್ತಾರೆ, ಇಬ್ಬರು ಕಾಯ್ದಿರಿಸಿದಾಗಿರ್ತಾರೆ. ಗೋಲ್ ಕೀಪರ್ ಒಬ್ಬರು ಇರ್ತಾರೆ, ಅಲ್ಲಿ ಕಾಯ್ದಿರಿಸಿದ್ರು ಕೂಡ ಒಬ್ಬರು ಇರ್ತಾರೆ. ಒಟ್ಟು 11 ಜನ ಇರ್ತಾರೆ. 5+ ಅಂದರೆ ಒಟ್ಟು ಆಡೋರು 11 ಜನ, ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ 5 ಜನ, ಒಟ್ಟು 16 ಜನ ಆಟಗಾರರು ಈ ಫುಟ್ಬಾಲಲ್ಲಿ ಇರ್ತಾರೆ. 7 ಜನಕ್ಕಿಂತ ಕಡಿಮೆ ಆಟಗಾರರಿದ್ದರೆ ಏನು ಮಾಡ್ತಾರೆ, ಈ ತಂಡವನ್ನು ರದ್ದುಪಡಿಸ್ತಾರೆ. 7 ಜನ ಇರಲೇಬೇಕು. 7 ಜನ ಕಡಿಮೆ ಇದ್ದರೆ ರದ್ದು ಮಾಡಿಸ್ತಾರೆ ಅಂತ ಅರ್ಥ. 11 ಇದ್ರೆ ಇಲ್ಲ ಅಂದರೆ ಪರವಾಗಿಲ್ಲ, 7 ಆದರೆ ಇರಬೇಕು ಅಂತ ಅರ್ಥ ಇರುತ್ತೆ. ಈ ಫುಟ್ಬಾಲ್ ಅಂಕಣದ ಅಳತೆ ನೋಡ್ರಿ. ಇದು ಆಯತಾಕಾರ ಇರ್ತದೆ ಮತ್ತು ಅಥವಾ ರೆಕ್ಟ್ಯಾಂಗಲ್ ಅಂದ್ರೇ ಆಯತಾಕಾರ ಅಂತ ಅರ್ಥ. ಆಟದ ಅಂಕಣದ ಅಳತೆ ಉದ್ದೇಶ ಅಂದರೆ 90ರಿಂದ 120 ಮೀಟರ್ ಇರ್ತೈತೆ. ಅಗಲ ಕೇಳಿದ್ರೆ 45ರಿಂದ 90, ಉದ್ದ ಕೇಳಿದ್ರೆ 90ರಿಂದ 120 ಮೀಟ್ರ್, ಅಗಲ ಕೇಳಿದ್ರೆ 45ರಿಂದ 90 ಮೀಟ್ರ್. 100 ಅಥವಾ 130 ಯಾರ್ಡನ್ನು ಹೇಳಬೇಕಾದ್ರೆ 100ರಿಂದ 130 ಯಾರ್ಡ್ ಉದ್ದ ಇರ್ತೈತೆ. ಅಗಲ ಕೇಳಿದ್ರೆ 50ರಿಂದ 100 ಯಾರ್ಡ್ ಅಗಲ ಇರ್ತೈತೆ. ಹಾಗಾದರೆ ಬಾಲ್ ತೂಕ ಎಷ್ಟಿರ್ತೈತೆ ಅಂತಂದರೆ 396ರಿಂದ 450 ಗ್ರಾಮ್ ಇರ್ತೈತಿ. ತೂಕ ಎಷ್ಟಿರ್ತೈತೆ ಬಾಲ್ದು? 396ರಿಂದ 450 ಗ್ರಾಮ್ ಇರ್ತೈತಿ. ಔನ್ಸ್ ಕೇಳಿದ್ರೆ 14ರಿಂದ 16 ಔನ್ಸ್ ಇರ್ತೈತಿ. ಬಾಲ್ನ ಸುತ್ತಳತೆ ಎಷ್ಟಿರ್ತಂದರೆ 27ರಿಂದ 28 ಇಂಚ್ ಇರ್ತೈತಿ. ಅಗಲ ಕೇಳಿದ್ರೆ 68ರಿಂದ 70 ಸೆಂಟಿಮೀಟರ್ ಇರ್ತೈತಿ. 636ರಿಂದ 771 ಸೆಂಟಿಮೀಟರ್ ಇರ್ತೈತಿ. ಸೆಂಟಿಮೀಟರ್ ಕೇಳಿದ್ರೆ ಇವಾಗ ಮೂಲೆ ಬಾವುಟಗಳ ಎತ್ತರ ಎಷ್ಟಿರ್ತದೆ ಅಂದರೆ 1.50 ಮೀಟ್ರ್ ಅಥವಾ 5 ಅಡಿ ಎತ್ತರ ಇರ್ತೈತೆ. ಗೋಲ್ ಪೋಸ್ಟ್ನ ಎತ್ತರ ಎಷ್ಟಿರ್ತಂದರೆ 8 ಅಡಿ ಅಥವಾ 2.44 ಮೀಟರ್ ಅಥವಾ 2.67 ಯಾರ್ಡ್ ಗಜ ಇರ್ತೈತಿ. ಯಾರ್ಡ್ ಅಂದರೆ ಗಜ ಅಂತ ಕರಿತೀವಿ. ಗೋಲ್ ಪೋಸ್ಟ್ನ ಅಗಲ ಎಷ್ಟಿರ್ತದೆ 24 ಗಜ ಇರ್ತೈತೆ. ಎಷ್ಟಿರ್ತೈತೆ? 24 ಅಡಿ ಇರ್ತೈತಿ. ಅಡಿ ಅಥವಾ 7.32 ಮೀಟ್ರ್ ಇರ್ತೈತಿ. 8 ಯಾರ್ಡ್ ಅಂತ ಕೂಡ ಕರಿತೀವಿ. ಮೂಲೆಯಲ್ಲಿರುವ ತ್ರಿಜ್ಯ ಎಷ್ಟಿರ್ತದೆ ಅಂದರೆ 1 ಮೀಟ್ರ್ ಇರ್ತೈತಿ. 3 ಅಡಿ ಎತ್ತರ ಇರ್ತೈತಿ. 3 ಅಡಿ ಅಥವಾ 1 ಮೀಟ್ರ್ ಅಂತೇಳಿ ಕರಿತೀವಿ. ತಂಡದ ಒಟ್ಟು ಆಟಗಾರರ ಸಂಖ್ಯೆ ಕೇಳಿದ್ರೆ ಅದು 16 ಇರ್ತೈತಿ. ಎಷ್ಟು ಜನ? 11 ಜನ ಆಟ ಆಡ್ತಾರೆ. ಆಮೇಲೆ 5 ಜನ ಇರ್ತಾರೆ, ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ಅಂಕಣದಲ್ಲಿ ಆಡುವಂಥ ಆಟಗಾರರ ಸಂಖ್ಯೆ 11 ಜನ. ಕನಿಷ್ಠ ಅಂದರೆ 7 ಜನ ಇರಲೇಬೇಕು. 7 ಜನ ಇಲ್ಲಾಂದರೆ ಅದು ಆಟ ಏನು ಮಾಡ್ತಾರೆ, ಆ ತಂಡವನ್ನು ರದ್ದುಗೊಳಿಸ್ತಾರೆ. ಬದಲಾವಣೆ ಆಟಗಾರರ ಸಂಖ್ಯೆ 5 ಜನ. ಆಟದ ಸಮಯ ಕೇಳಿದ್ರೆ 45 ನಿಮಿಷ ಆಡಬೇಕು, 15 ನಿಮಿಷ ರೆಸ್ಟು ಮತ್ತು 45 ನಿಮಿಷ ಆಡಬೇಕು. ಒಟ್ಟು 105 ನಿಮಿಷಗಳು ಆಗಿರ್ತೈತೆ. ತೀರ್ಪುಗಾರರ ಸಂಖ್ಯೆ ಕೇಳಿದರೆ ಇಲ್ಲಿ ತೀರ್ಪುಗಾರರು 5 ಜನ ಆಗಿರ್ತಾರೆ. ಡಿ ಏರಿಯಾ ಎಷ್ಟಿರ್ತೈತೆ ಅಂದರೆ 16.50 ಮೀಟ್ರ್ ಇರ್ತೈತಿ. ಗೋಲ್ ಏರಿಯಾ ಎಷ್ಟಿರ್ತದೆ ಅಂದರೆ ಅದರಾಗಲ್ಲ 5.50 ಮೀಟ್ರ್ ಇರ್ತೈತಿ. ಉದ್ದ ಕೇಳಿದರೆ 18.32 ಮೀಟ್ರ್ ಇರ್ತೈತಿ. ಫುಟ್ಬಾಲ್ ಅಂಕಣದ ಮಧ್ಯಗೆರೆಯಲ್ಲಿ ಇರುವಂತಹ ವೃತ್ತದ ಅಳತೆ ಎಷ್ಟು ಅಂದರೆ 9.15 ಮೀಟ್ರ್ ಇರ್ತೈತಿ. ಪೆನಾಲ್ಟಿ ಅಥವಾ ಕಿಕ್ ಅದರ ದೂರ ಎಷ್ಟಿರ್ತದೆ 9.15 ಮೀಟ್ರ್ ಇರ್ತೈತಿ. ಕಿಕ್ ಆಫ್ ಮೂಲಕ ಏನು ಮಾಡ್ಬೋದು, ನಾವು ಫುಟ್ಬಾಲ್ ಆಟವನ್ನು ಪ್ರಾರಂಭಿಸ್ತೀವಿ. ಒದೆಯೋದ್ರ ಮೂಲಕ ಏನು ಮಾಡ್ತೀವಿ, ಕಿಕ್ಕಿಂಗ್ ಗೇಮ್ ಅಂತ ಕರಿತೀವಲ್ಲ, ಅದಕ್ಕೋಸ್ಕರ ಒದೆಯೋದ್ರ ಮೂಲಕ ಏನು ಮಾಡ್ತೀವಿ, ಈ ಗೇಮನ್ನು ಪ್ರಾರಂಭ ಮಾಡ್ತೀವಿ. ಯಾರ್ಡಿಗೆ ಗಜ ಅಂತ ಕೂಡ ಕರಿತೀವಿ. ಯಾರ್ಡ್ ಅಂದ್ರೆ ಒಂದೇ, ಗಜ ಅಂದ್ರೆ ಒಂದೇ. ಇವಾಗ ನೋಡಿರಿ ಮೆಜರ್ಮೆಂಟ್ ಇಲ್ಲಿ ಗ್ರೌಂಡ್ ನೋಡಿರಿ. ಗ್ರೌಂಡ್ ನೋಡ್ರಿ, ಉದ್ದೇಶ ಇರ್ತೈತಿ 90ರಿಂದ 120 ಮೀಟರ್ಸ್ ಇರ್ತೈತಿ. ಅಗಲ ಕೇಳಿದರೆ 45ರಿಂದ 90 ಮೀಟ್ರ್ ಅಗಲ ಇರ್ತೈತಿ. ಇದು ಅಗಲ. ಇದು ಗೋಲ್ ಎಷ್ಟಿರ್ತೈತಿ 7.32 ಮೀಟರ್ ಇರ್ತೈತಿ. ಇದು ಗೋಲ್ ಬಾಕ್ಸ್ ಇಟ್ಟಿರ್ತದೆ ಅಂದರೆ ಇಲ್ಲಿಂದ ಇಲ್ಲಿಗೆ 11 ಮೀಟರ್ಸ್ ಇರ್ತೈತಿ. ಇಲ್ಲಿಂದ ಇಲ್ಲಿಗೆ 5.5 ಮೀಟರ್ಸ್ ಇರ್ತೈತಿ. ಇಲ್ಲಿಂದ ಇಲ್ಲಿಗೆ 18.32 ಮೀಟರ್ಸ್ ಇರ್ತೈತಿ. ಹಾಗೆ ಇಲ್ಲಿಂದ ಇಲ್ಲಿಗೆ 16.5 ಮೀಟರ್ಸ್ ಇರ್ತೈತಿ. ಇದಕ್ಕೆ ಏನಂತೀವಿ, ಇದು
40 ಮೀಟ್ರ್ 40.3 ಮೀಟರ್ಸ್ ಇರ್ತೈತಿ. ಇದು ಸರ್ಕಲ್ ಇರ್ತದೆ, ಸೆಂಟ್ರಲ್ ಏನು ಎಷ್ಟಿರ್ತದೆ ಅಂದರೆ 9.15 ಮೀಟರ್ಸ್ ಇರ್ತೈತಿ. ಇದಕ್ಕಿಂತ ಸೆಂಟ್ರಲ್ ಸರ್ಕಲ್ ಅಂತೇಳಿ ಕರಿತೀವಿ. ಸೇಮ್ ಈ ಕಡೆ ಮೆಜರ್ಮೆಂಟ್ ಈ ಕಡೆ ಮೆಜರ್ಮೆಂಟ್ ಇರುತ್ತೆ, ಸೇಮ್ ಇರ್ತೈತಿ. ಇದು ಅಂಕಣ. ಇದು ನೀವು ಒಂದ್ಸರಿ ಅಂಕಣ 8th ಕ್ಲಾಸಲ್ಲಿ ನೋಡ್ಕೊಡ್ರಿ, ಚೆನ್ನಾಗಿದೆ ಅಲ್ಲಿ ಮೆಜರ್ಮೆಂಟ್ ಎಲ್ಲ. ಇವಾಗ ಆಟದ ನಿಯಮಗಳಿದ್ದಾವೆ. ಆಟದ ನಿಯಮಗಳು ನೋಡೋಣ, ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯಾಕೆಂದರೆ ವಿಡಿಯೋ ಲೆಂತಿ ಆಗ್ತೈತೆ. ಇನ್ನೊಂದು ತರಗತಿ ಮಾಡೋಣ, ಇದ್ರ ಮೇಲೆ ಇನ್ನೊಂದು ತರಗತಿ ಮಾಡಿ ಆಮೇಲೆ ಪ್ರಶ್ನೋತ್ತರಗಳು ಬಿಡಿಸೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.